ಎಲ್ರಿಗೂ ನಮಸ್ಕಾರ. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿನ್ನೆ ಒಂದು ವಿಡಿಯೋ ಪಬ್ಲಿಷ್ ಮಾಡಿದಾಗ ಅದಕ್ಕೆ ಒಂದು 8-10 ಜನ ಕಮೆಂಟ್ ಮಾಡಿದ್ರು. ಏನಂತ ಕಮೆಂಟ್ ಮಾಡಿದ್ರು ನೋಡಪ್ಪ, ನಮ್ಮ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ನಲ್ಲಿ ಕ್ವೆಶ್ಚನ್ ನಂಬರ್ 46 ಒಂದು ಸ್ವಲ್ಪ ವಿಚಿತ್ರವಾಗಿತ್ತು, ಇದಕ್ಕೇನಾದರೂ ಗ್ರೇಸ್ ಮಾರ್ಕ್ ಕೊಡ್ತಾರಾ ಅಂತ ಕಮೆಂಟ್ ಮಾಡಿದ್ರು. ಅದಕ್ಕೆ ಒಂದು ಸುಮಾರಷ್ಟು ಲೈಕ್ಗಳಿದ್ವು, ಜೊತೆಗೆ ಅದಕ್ಕೆ ಒಂದು ಸ್ವಲ್ಪ ಜನ ಉಲ್ಟಾ ಸೀದಾ ರಿಪ್ಲೈ ಕೂಡ ಮಾಡಿದ್ರು. ಇದಕ್ಕೆಲ್ಲ ಗ್ರೇಸ್ ಮಾರ್ಕ್ ಕೊಟ್ಟರು ಮುಗಿತು ಕತೆ ಅಂತೆಲ್ಲ ರಿಪ್ಲೈ ಮಾಡಿದ್ರು. ಸೊ ಈ ಕ್ವೆಶ್ಚನ್ನಿನ ಗ್ರೇಸ್ ಮಾರ್ಕ್ ವಿಷಯಕ್ಕೆ ಬರೋದಾದ್ರೆ, ಈ ಕ್ವೆಶ್ಚನ್ಗೆ ಅಯ್ಯೋ ಪಾಪ ನಮ್ಮ ಮಕ್ಕಳಿಗೆ ಭಾಳ ತುಂಬ ಟಫ್ ಕ್ವೆಶ್ಚನ್ ಕೇಳಿಬಿಟ್ವೇನೋ ನಾವು ಅಂತ ಬೋರ್ಡ್ನವ್ರಿಗನ್ಸಿ ಕರುಣೆಯಿಂದ ನಿಮಗೆ ಗ್ರೇಸ್ ಮಾರ್ಕ್ ಕೊಡಬೇಕು. ಬಿಟ್ಟರೆ ಈ ಕ್ವೆಶ್ಚನ್ ತಪ್ಪಿತ್ತು ಅಥವಾ ಕ್ವೆಶ್ಚನ್ನಲ್ಲಿ ಇನ್ಸಫಿಷಿಯಂಟ್ ಇನ್ಫಾರ್ಮೇಷನ್ ಇತ್ತು ಅಂತ ಏನಾದರೂ ನಿಮ್ಗೆ ಅವ್ರು ಗ್ರೇಸ್ ಮಾರ್ಕ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರ್ಯಾರು ಈ ಕ್ವೆಶ್ಚನನ್ನು ಬಿಟ್ಟು ಬಂದರು ಎಕ್ಸಾಮ್ನಲ್ಲಿ, ಈ ಕ್ವೆಶ್ಚನನ್ನು ಅಟೆಂಪ್ಟ್ ಮಾಡಲಿಲ್ವೋ ಅವರೆಲ್ಲ ಈ ವಿಡಿಯೋವನ್ನು ನೋಡೋದನ್ನು ಕಂಟಿನ್ಯೂ ಮಾಡ್ಬೋದು. ಯಾಕಂದರೆ ಆ ಕ್ವೆಶ್ಚನನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಈಗ ಡೈರೆಕ್ಟಾಗಿ ಕ್ವೆಶ್ಚನನ್ನು ಸಾಲ್ವ್ ಮಾಡ್ತಾ ಹೋಗುವ, ಆಯ್ತಾ? ಈ ಕ್ವೆಶ್ಚನ್ ಸಾಲ್ವ್ ಮಾಡೋದಕ್ಕಿಂತ ಮೊದಲು ಒಂದ್ಸಲ ಕಿರ್ಚಾಫ್ ವೋಲ್ಟೇಜ್ ರೂಲ್ ಬಗ್ಗೆ ಹೇಳ್ಕೊಂಡು ಬಿಡ್ತಾನೆ. ಯಾಕಂದ್ರೆ ಎಲ್ರಿಗೂ ಕಿರ್ಚಾಫ್ ವೋಲ್ಟೇಜ್ ರೂಲ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವರು ಕಿರ್ಚಾಫ್ ವೋಲ್ಟೇಜ್ ರೂಲ್ ಅನ್ನು ಇನ್ನೂ ಕಲಿತಿರ್ಬೋದು, ಇನ್ನು ಕೆಲವರು ಕಿರ್ಚಾಫ್ ರೂಲ್ ವೋಲ್ಟೇಜ್ ಅನ್ನು ಕಲ್ತು ಮರ್ತಿರ್ಬೋದು, ಇನ್ನು ಕೆಲವರಿಗೆ ಕಿರ್ಚಾಫ್ ವೋಲ್ಟೇಜ್ ರೂಲ್ ಬರುತ್ತೆ. ಬಟ್ ಒಂದ್ಸಲ ನಾನು ಹೇಳ್ಕೊಂಡು ಬಿಡ್ತೇನೆ, ಆಯ್ತಾ? ಕಿರ್ಚಾಫ್ ವೋಲ್ಟೇಜ್ ರೂಲ್ ಅಂತಂದ್ರೆ ಇದನ್ನ ಒಂದು ಕ್ಲೋಸ್ಡ್ ಲೂಪ್ ನಲ್ಲಿ ಅಪ್ಲೈ ಮಾಡ್ತಾರೆ. ಕ್ಲೋಸ್ಡ್ ಲೂಪ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ABDA ಏನಿಂದ ಶುರುವಾಗಿ ಮತ್ತು ವಾಪಸ್ ಎಗೆ ಬಂದು ಮುಟ್ಟುವಂತ ಲೂಪ್, ಹೌದಾ? ನಾನು ಈ ರೀತಿಯಾಗಿ ಒಂದು ಲೂಪನ್ನು ಐಡೆಂಟಿಫೈ ಮಾಡ್ಕೊಂಡೆ. ಈ ರೀತಿಯಾಗಿ ಒಂದು ಲೂಪ್ ಇರಬೇಕಾದ್ರೆ ನಾವು ಕಿರ್ಚಾಫ್ ವೋಲ್ಟೇಜ್ ರೂಲನ್ನೇ ಅಪ್ಲೈ ಮಾಡ್ಬೋದು. ಏನು ಹೇಳತ್ತಪ್ಪ ಈ ಕಿರ್ಚಾಫ್ ವೋಲ್ಟೇಜ್ ರೂಲ್ ಅಂತಂದ್ರೆ, ಇಲ್ಲಿ ನಮ್ಗೆ ಏನೇನು ವೋಲ್ಟೇಜ್ಗಳು ಸಿಗ್ತವೆಯೋ ಆ ವೋಲ್ಟೇಜ್ಗಳನ್ನೆಲ್ಲ ಆ್ಯಡ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಎನಿಂದ ಬಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ರೆಸಿಸ್ಟರ್ ಬಂತು. ಈ ರೆಸಿಸ್ಟರ್ ಇರೋದ್ರಿಂದ ಇಲ್ಲಿ ನಮ್ಮ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ, ಹೌದಾ? ಸೊ ಇಲ್ಲೊಂದು ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಬಿನಿಂದ ಡಿಗೆ ಬರಬೇಕಾದ್ರೆ ಇಲ್ಲಿ ನಮ್ಮ ಗ್ಯಾಲ್ವನೋಮೀಟರ್ ಉಂಟು. ಗ್ಯಾಲ್ವನೋಮೀಟರ್ನ ರೆಸಿಸ್ಟೆನ್ಸಿನ ಕಾರಣದಿಂದಾಗಿ ಬಿನಿಂದ ಡಿಗೆ ಬರಬೇಕಾದ್ರೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಅದೇ ರೀತಿ ಇಲ್ಲೂ ಒಂದು ರೆಸಿಸ್ಟರ್ ಇದೆ, ಸೊ ಡಿನಿಂದ ಎಗೆ ಹೋಗ್ಬೇಕಾದ್ರೂ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಸೊ ಈ ಎಲ್ಲವುಗಳನ್ನು ನಾವು ಸೇರಿಸಿದ್ರೆ, ಎಲ್ಲ ವೋಲ್ಟೇಜ್ಗಳನ್ನು ನಾವು ಸೇರಿಸಿದ್ರೆ ನಮಗೆ 0 ಸಿಗಬೇಕು ಅಂತ ಕಿರ್ಚಾಫ್ ವೋಲ್ಟೇಜ್ ರೂಲ್ ಹೇಳುತ್ತೆ. ಓಕೆನಾ? ಈಗ ಏನು ಅರ್ಥ ಆಗದೆ ಇರ್ಬೋದು, ಬಟ್ ನಾನು ಇನ್ಮೇಲೆ ಬರಿತೀನಲ್ವ, ಬರಿಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಮೊದಲು ನಾವೇನು ಮಾಡೋಣ, ABDA ನಲ್ಲಿ ಕಿರ್ಚಾಫ್ ವೋಲ್ಟೇಜ್ ರೂಲನ್ನೇ ಅಪ್ಲೈ ಮಾಡೋಣ. ಕಿರ್ಚಾಫ್ ವೋಲ್ಟೇಜ್ ರೂಲನ್ನೇ ಅಪ್ಲೈ ಮಾಡಬೇಕಾದ್ರೆ ಮೊದಲು ನಾವು ಸುಮ್ಮನೆ ಒಂದು ಡೈರೆಕ್ಷನ್ ಅನ್ನು ಕೊಟ್ಕೋತೀವಿ. ಓಕೆನಾ? ನಾವು ಒಂದು ಡೈರೆಕ್ಷನ್ ಅನ್ನು ಕೊಟ್ಕೋತೀವಿ. ನಾನು ಈ ಕ್ಲಾಕ್ ವೈಸ್ ಡೈರೆಕ್ಷನ್ ಕೊಟ್ಕೊಂಡೆ, ಅಂದ್ರೆ ಏನಿಂದ ಶುರುವಾಗಿ ಬಿಗೆ ಹೋಗಿ ಡಿಗೆ ಹೋಗಿ ವಾಪಸ್ ಎಗೆ ಬರುವಂತ ಒಂದು ಡೈರೆಕ್ಷನ್ ಕೊಟ್ಕೊಂಡೆ. ನೀವಿದ್ರ ಉಲ್ಟನೂ ಹೋಗ್ಬೋದು, ಏನಿಂದ ಡಿಗೆ ಹೋಗಿ ಬಿಗೆ ಹೋಗಿ ಆಮೇಲೆ ವಾಪಸ್ ಎಗೂ ಬರ್ಬೋದು. ಬಟ್ ನಾನು ಈಗ ಈ ಡೈರೆಕ್ಷನ್ ಅನ್ನು ಕನ್ಸಿಡರ್ ಮಾಡ್ಕೋತಿದ್ದೇನೆ. ಉಲ್ಟಾ ಹೋದ್ರೆ ಕೂಡ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ, ಆಯ್ತಾ? ಸೊ ನಾವು ಶುರು ಮಾಡೋಣ. ಮೊದಲು ಏನು ಮಾಡುವ, ಏನಿಂದ ಬಿಗೆ ಹೋಗುವ. ಏನಿಂದ ಬಿಗೆ ಹೋಗ್ಬೇಕಾದ್ರೆ ನಾವು ಹೋಗ್ತಾ ಇರುವಂತ ಡೈರೆಕ್ಷನ್, ಈಗ ನಾವು ಹೀಗೆ ಹೋಗ್ತಾ ಇದ್ದೇವೆ, ಹೌದಾ? ಸೊ ನಾವು ಹೋಗ್ತಾ ಇರುವಂತ ಡೈರೆಕ್ಷನ್ ಮತ್ತೆ ಕರೆಂಟ್ನ ಡೈರೆಕ್ಷನ್ ಎರಡು ಸೇಮ್ ಇದೆ. ಎರಡು ಸೇಮ್ ಇದ್ದಾಗ ನಾವು ವೋಲ್ಟೇಜ್ ಅನ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಅರೆ ನೀನು ವೋಲ್ಟೇಜ್ ಅಂದ್ಯಲ್ಲಪ್ಪ, ಇಲ್ಲಿ ಎಲ್ಲೂ ವೋಲ್ಟೇಜ್ ಇದೆ, ಎಲ್ಲೂ ನಮ್ಗೆ ವೋಲ್ಟೇಜೇ ಕಾಣ್ತಾ ಇಲ್ಲ. ವೋಲ್ಟೇಜ್ ನಿಮ್ಗೆ ಡೈರೆಕ್ಟಾಗಿ ಕಾಣದೇ ಇರಬಹುದು, ಬಟ್ ಓಮ್ಸ್ ಲಾ V = IR ಅಂತ ಹೇಳುತ್ತೆ, ಹೌದಾ? ನಾವು V ಬರೆದ್ರೇನೂ ಒಂದೇ, ಅಥವಾ V ಬರೆಯೋ ಜಾಗದಲ್ಲಿ IR ಅಂತ ಕೂಡ ಬರೆದ್ರೇನೂ ಒಂದೇ. ಸೊ ನಮ್ಗೆ ಇಲ್ಲಿ V ಡೈರೆಕ್ಟಾಗಿ ಸಿಗದೆ ಇರ್ಬೋದು, ಬಟ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ, ಮತ್ತೆ ಈ ಜಾಗದಲ್ಲಿ ಹರಿತಾ ಇರುವಂತ ಕರೆಂಟ್ ಇದೆ. ಸೊ ರೆಸಿಸ್ಟೆನ್ಸ್ ಮತ್ತೆ ಕರೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿ ಬರೆದ್ರೆ ನಾವು ವೋಲ್ಟೇಜ್ ಅನ್ನೇ ಬರ್ದಂಗಾಗತ್ತೆ, ಹೌದಾ? ಸೊ ಆ ಕೆಲಸ ಮಾಡೋಣ. ರೆಸಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ? 10 ಇದೆ. ಮತ್ತೆ ಕರೆಂಟ್ ಎಷ್ಟಿದೆ? I1. ಸೊ 10I1. ಅದೇ ರೀತಿಲಿ ಈಗ ಏನಿಂದ ಬಿಗೆ ಹೋಗಾಯ್ತು, ಬಿನಿಂದ ಡಿಗೆ ಬರ್ಬೇಕಲ್ವಾ? ಬಿನಿಂದ ಡಿಗೆ ಬರ್ಬೇಕಾದ್ರೆ ನಾವು ಬರುವ ಡೈರೆಕ್ಷನ್, ಕರೆಂಟ್ ಬರುವ ಡೈರೆಕ್ಷನ್ IG ಕಾಣ್ತಾ ಇದೆ ಅಲ್ವಿ? ಎರಡೂ ಸೇಮ್ ಡೈರೆಕ್ಷನ್ ಇದೆ. ಸೊ ನೆಗೆಟಿವ್. ಮತ್ತೆ ಇಲ್ಲಿ ಏನು ಮಾಡಿ ನೀವು ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಬರೀರಿ. ಸೊ 10IG ಆಯ್ತು. ಅದೇ ರೀತಿಲಿ ಮುಂದೆ ನೋಡಿ, ಡಿನಿಂದ ಎಗೆ ಹೋಗ್ಬೇಕು. ಡಿನಿಂದ ಎಗೆ ಹೋಗ್ಬೇಕಾದ್ರೆ ಕರೆಂಟ್ನ ಡೈರೆಕ್ಷನ್ ಹಿಂಗಿದೆ, I2 ಕಾಣ್ತಾ ಇದೆಯಾ? ಕರೆಂಟ್ನ ಡೈರೆಕ್ಷನ್ ಹಿಂಗಿದೆ, ನಮ್ಮ ಡೈರೆಕ್ಷನ್ ಹಿಂಗಿದೆ, ಎರಡು ಆಪೋಸಿಟ್ ಇದೆ. ಸೊ ಇಲ್ಲಿ ನಾವು ಪಾಸಿಟಿವ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ವೋಲ್ಟೇಜ್ ಬರಿಬೇಕು. ವೋಲ್ಟೇಜ್ ಅಂದ್ರೆ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಬರಿಬೇಕು. ಸೊ 5I2. ಈಗ ನಾ ಇಲ್ಲಿ ಏನೇನು ಮಾಡಿದೆ ಅಂತ ಮತ್ತೊಂದ್ಸಲ ಹೇಳ, ನಮ್ಮ ಡೈರೆಕ್ಷನ್ ಮತ್ತೆ ಕರೆಂಟ್ನ ಡೈರೆಕ್ಷನ್ ಎರಡು ಸೇಮ್ ಇದ್ರೆ ನಾವು ನೆಗೆಟಿವ್ ಅನ್ನ ಕನ್ಸಿಡರ್ ಮಾಡ್ತೇವೆ.
ನಮ್ಮ ಡೈರೆಕ್ಷನ್ ಮತ್ತು ಕರೆಂಟ್ನ ಡೈರೆಕ್ಷನ್ ಎರಡು ಅಪೋಸಿಟ್ ಇದ್ದರೆ ನಾವು ಪಾಸಿಟಿವನ್ನು ಕನ್ಸಿಡರ್ ಮಾಡ್ತೇವೆ. ಈಗ ನಾನು ಏನಿಂದ ಶುರು ಮಾಡಿ ಬಿಗೆ ಹೋಗಿ ಡಿಗೆ ಹೋಗಿ ಮತ್ತು ವಾಪಸ್ ಹೇಗೆ ಬಂದ್ಬಿಡ್ದೆ ಅಂದರೆ ನನ್ನ ಲೂಪ್ ಕಂಪ್ಲೀಟ್ ಆದಂಗೆ ಆಯಿತು. ಕಿರ್ಚಾಫ್ ವೋಲ್ಟೇಜ್ ರೂಲ್ ಏನು ಹೇಳುತ್ತೆ? ಈ ಎಲ್ಲ ವೋಲ್ಟೇಜ್ಗಳ ಮೊತ್ತ 0 ಆಗಿರುತ್ತೆ ಅಂತ ಹೇಳುತ್ತೆ. ಹೌದಾ? ಸೊ ಅದನ್ನು ನಾನು ಇಲ್ಲಿ ಬರ್ಕೊಂಡೆ, ಮತ್ತೇನನ್ನು ಮಾಡೋದಕ್ಕೆ ಹೋಗಿಲ್ಲ. ಈಗ ನಿಮ್ಮ ಹೋಮ್ವರ್ಕು, ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಈ ಲೂಪ್ ಕಾಣ್ತಾ ಇದೆ ನಿಮಗೆ BCDB, ಇದಕ್ಕೆ ನೀವು ಕಿರ್ಚಾಫ್ ವೋಲ್ಟೇಜ್ ರೂಲನ್ನು ಅಪ್ಲೈ ಮಾಡಿ ಬರಿಬೇಕು. ವಿಡಿಯೋ ಪಾಸ್ ಮಾಡಿ ಮತ್ತು ಬರೀರಿ. ಐ ಹೋಪ್ ಎಲ್ಲರೂ ಕಿರ್ಚಾಫ್ ವೋಲ್ಟೇಜ್ ರೂಲನ್ನು ಅಪ್ಲೈ ಮಾಡಿ ಬರ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಈಗ ಮುಂದಕ್ಕೆ ಹೋಗೋಣ. ಸೊ ಮುಂದಕ್ಕೆ ಏನು ಮಾಡ್ತೀನಿ ಅಂತಂದರೆ ನಾನು ಇದನ್ನು ಸಿಂಪಲ್ ಆಗಿ ಬಿಡಿಸಿ ಬರಿತಾ ಇದ್ದೇನೆ. ಓಕೆ, ಸೊ ಏನಾಯ್ತು ಇಲ್ಲಿ? -20 I1 + 20 IG + 15 I2 + 15 IG + 10 IG = 0. ಈಗ ನಾನು ಏನು ಮಾಡ್ತೇನೆ ಅಂತಂದರೆ, ಈ ಐ ಜಿಗಳಿದಾವಲ್ವಾ, ಇಲ್ಲೊಂದು ಐ ಜಿ ಉಂಟು, ಇಲ್ಲೊಂದು ಐ ಜಿ ಉಂಟು, ಇಲ್ಲೊಂದು ಐ ಜಿ ಉಂಟು, ಈ 3 ಐ ಜಿಗಳನ್ನು ಕೂಡಿಸ್ಕೊಂಡು ಬರ್ಕೋತೇನೆ. ಸೊ ಏನಾಯಿತು? ಉಳಿದವನ್ನೇ ಇದ್ದಕ್ಕಿದ್ದಾಗೆ ಬರ್ಕೊಳ್ಳಿ. -20 I1, ಸೊ ಇದನ್ನು ಕೂಡಿಸಿದ್ರೆ 20 + 15 + 10 45, ಹೌದಾ? +45 × IG, ಮತ್ತೇನು ಉಳಿತು? +15 I2 = 0. ಈ ಸ್ಟೆಪ್ಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈಗ ನೋಡಿ, ನಾವು ಇಲ್ಲಿ ವೋಲ್ಟೇಜ್ ರೂಲನ್ನು ಅಪ್ಲೈ ಮಾಡಿದ್ವಿ ಈ ಲೂಪ್ನಲ್ಲಿ, ಆಮೇಲೆ ಈ ಲೂಪ್ನಲ್ಲಿ ವೋಲ್ಟೇಜ್ ರೂಲನ್ನು ಅಪ್ಲೈ ಮಾಡಿದ್ವಿ. ಈಗ ಮತ್ತೊಂದು ಲೂಪ್ಗೆ ವೋಲ್ಟೇಜ್ ರೂಲನ್ನು ಅಪ್ಲೈ ಮಾಡೋಣ. ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ? ಕೆಳಗಡೆಗೆ ಒಂದು ಲೂಪ್ ಕಾಣ್ತಾ ಇದೆಯಾ? ಏನಿಂದ ಶುರುವಾಗಿ ಹಿಂಗೆ ಬಂದು ವಾಪಸ್ ಹೇಗೆ ಬರಬೇಕು? ಇಲ್ಲಿ ವೋಲ್ಟೇಜ್ ರೂಲನ್ನು ಅಪ್ಲೈ ಮಾಡೋಣ. ಓಕೆನಾ? ಇಲ್ಲೂ ಒಂದು ಲೂಪ್ ಕಾಣ್ತಾ ಇದೆ ಅಲ್ವಾ? ಇಲ್ಲಿ ಕೂಡ ನಾನು ಡೈರೆಕ್ಷನನ್ನು ಕ್ಲಾಕ್ ವೈಸ್ ಆಗಿ ಕನ್ಸಿಡರ್ ಮಾಡ್ತೇನೆ. ನೀವು ಬೇಕಾದರೆ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಸಹ ಕನ್ಸಿಡರ್ ಮಾಡ್ಬೋದು, ನಿಮ್ಮ ಇಷ್ಟ ಅದು. ಆಯಿತಾ? ಹೆಂಗೆ ಕನ್ಸಿಡರ್ ಮಾಡಿದ್ರು ಕೊನೆಗೆ ಏನು ಆನ್ಸರ್ ಬರುತ್ತೋ ಅದು ಸೇಮ್ ಬರಬೇಕು. ಬಟ್ ನೀವೀಗ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಕನ್ಸಿಡರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಾನು ಎಲ್ಲೆಲ್ಲಿ ಪಾಸಿಟಿವ್ ಕೊಟ್ಟಿದ್ದೀನೋ ಅಲ್ಲಲ್ಲಿ ನಿಮ್ಗೆ ನೆಗೆಟಿವ್ ಬರುತ್ತೆ. ಬಟ್ ಅಲ್ಟಿಮೇಟ್ಲಿ ಫೈನಲ್ ಆನ್ಸರ್ ಇಬ್ರಿಗೂ ಸೇಮ್ ಬರಬೇಕು. ಓಕೆನಾ? ಈಗ ಶುರು ಮಾಡೋಣ. ಓಕೆ, ಏನಿಂದ ಡಿಗೆ ಬನ್ನಿ. ಏನಿಂದ ಡಿಗೆ ಬರಬೇಕು ಅಂತಂದರೆ ನಮ್ಮ ಡೈರೆಕ್ಷನ್ ಕರೆಂಟ್ ಡೈರೆಕ್ಷನ್ ಸೇಮ್. ಸೊ ಮೈನಸ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಕರೆಂಟ್ ಎಷ್ಟಿದೆ? I2, ರೆಸಿಸ್ಟೆನ್ಸ್ 5, ಸೊ 5I2. ಅದೇ ರೀತಿಲಿ ಹಿಂಗೋಗಿ ಡಿ ನಿಂದ ಸಿಗೆ ಹೋಗಿ, ಡೈರೆಕ್ಷನ್ ನಮ್ಮ ಡೈರೆಕ್ಷನ್ ಹಿಂಗಿದೆ, ಕರೆಂಟ್ನ ಡೈರೆಕ್ಷನ್ ಕೂಡ ಹಿಂಗೆ ಇದೆ. ಸೊ ಎರಡು ಡೈರೆಕ್ಷನ್ ಸೇಮ್ ಇದ್ದಾಗ ಮೈನಸ್ ತಗೊಳ್ಬೇಕು. ರೆಸಿಸ್ಟೆನ್ಸ್ 15, ಕರೆಂಟ್ ಇಷ್ಟಿದೆ. ಓಕೆ, I2 + IG ಕರೆಂಟ್ ಇದೆ. ಸೊ 15 × I2 + IG. ಓಕೆನಾ? ಅದಾದಮೇಲೆ ಏನಿಂದ ಡಿಗೆ ಬಂದ್ರಿ, ಡಿ ನಿಂದ ಸಿಗೆ ಹೋದ್ರಿ, ಈ ಕೆಲಸನೂ ಮುಗೀತು. ಅದಾದ್ಮೇಲೆ ಇಲ್ಲಿ ಯಾವುದು ಇನ್ಸ್ಟ್ರೂಮೆಂಟ್ ಕಾಣ್ತಾ ಇಲ್ಲ. ಬಟ್ ಇಲ್ಲೊಂದು ನಮಗೆ ಬ್ಯಾಟ್ರಿ ಸಿಕ್ತು. ಬ್ಯಾಟ್ರಿ ಬಂದಾಗ ಏನು ಮಾಡಬೇಕು ಅನ್ನೋದೇ ಪ್ರಶ್ನೆ. ನಾವು ಏನು ಬರ್ಕೋತಾ ಇದ್ದೀವಿ? ಕಿರ್ಚಾಫ್ ವೋಲ್ಟೇಜ್ ರೂಲ್ನಲ್ಲಿ ಪ್ರತಿ ಹಂತದಲ್ಲೂ ನಾವು ವೋಲ್ಟೇಜನ್ನು ಬರ್ಕೋತಾ ಇದ್ವಿ. ಹೌದಾ? ನಮ್ಗೆ ಇಲ್ಲಿ ವೋಲ್ಟೇಜ್ ಡೈರೆಕ್ಟಾಗಿ ಸಿಗ್ತಿರ್ಲಿಲ್ಲ. ಸೊ ನಾವು ಐ ಅಂದರೆ ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಎರಡನ್ನು ಮಲ್ಟಿಪ್ಲೈ ಮಾಡಿ ಬರ್ಕೋತಾ ಇದ್ವಿ. ವೋಲ್ಟೇಜ್ ಜಾಗದಲ್ಲಿ ಕರೆಂಟ್ ಮತ್ತು ರೆಸಿಸ್ಟೆನ್ಸನ್ನು ಮಲ್ಟಿಪ್ಲೈ ಮಾಡಿ ಬರ್ಕೋತಾ ಇದ್ವಿ. ಬಟ್ ನಮ್ಗೆ ಈ ಕೇಸ್ನಲ್ಲಿ ಡೈರೆಕ್ಟಾಗಿ ಬ್ಯಾಟ್ರಿನೇ ಸಿಕ್ಕಿದೆ. ಸೊ ಡೈರೆಕ್ಟಾಗಿ ವೋಲ್ಟೇಜ್ ಬರಿಬೋದಲ್ವಾ? ಬ್ಯಾಟ್ರಿಗಿರೋ ವೋಲ್ಟೇಜನ್ನು ಬರೆದ್ಬಿಟ್ರಾಯ್ತು. ಬಟ್ ಪಾಸಿಟಿವ್ ತಗೋಬೇಕೋ ನೆಗೆಟಿವ್ ತಗೋಬೇಕೋ ಅನ್ನೋದೇ ಇಲ್ಲಿ ಪ್ರಶ್ನೆ. ಅದನ್ನು ಹೇಳ್ತೀನಿ ಕೇಳಿ, ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ನೀವು ಪಾಸಿಟಿವ್ ಕಡೆಗೆ ಹೋಗ್ತಾ ಇದ್ರೆ ಪಾಸಿಟಿವ್ ಅಂತ ತಗೋಬೇಕು, ನೆಗೆಟಿವ್ ಕಡೆಗೆ ಹೋಗ್ತಾ ಇದ್ರೆ ನೆಗೆಟಿವ್ ಅಂತ ತಗೋಬೇಕು. ಈಗ ನೋಡಿ, ನಾವು ಹೀಗೆ ಬರ್ತಾ ಇದ್ವಿ. ಹೌದಾ? ಸೊ ನಾವು ಯಾವ ಕಡೆ ಬರ್ತಿದ್ದಂಗಾಯ್ತು? ಪಾಸಿಟಿವ್ ಇರೋ ಕಡೆಗೆ ಹೋಗ್ತಾ ಇದ್ದಂಗಾಯ್ತು. ಸೊ ನಾವಿಲ್ಲಿ ಪಾಸಿಟಿವ್ ತಗೋಬೇಕು. ಪಾಸಿಟಿವ್ ಎಷ್ಟಿದೆ? ಬ್ಯಾಟ್ರಿ ವೋಲ್ಟೇಜ್ 10 ಇದೆ. ಸೊ 10. ಅದಾದ್ಮೇಲೆ ಹಿಂಗೋದ ವಾಪಸ್ ಎ ಪಾಯಿಂಟ್ಗೆ ಹೋಗಿ ಮುಡ್ತೇವೆ. ಹೌದಾ? ಸೊ ನಮ್ದಿಲ್ಲಿ ಲೂಪ್ ಕಂಪ್ಲೀಟ್ ಆದಂಗಾಯ್ತು. ಲೂಪ್ ಕಂಪ್ಲೀಟ್ ಆಗಿದೆ ಅಂತಂದ್ರೆ ಎಲ್ಲ ವೋಲ್ಟೇಜ್ಗಳ ಸಮ್ ಏನಾಗಿರುತ್ತೆ? 0 ಆಗಿರುತ್ತೆ. ಓಕೆನಾ? ಸೊ ಈಗ ಇದನ್ನು ಮತ್ತು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬರ್ಕೊಳ್ಳೋಣ. -5I2 -15I2 ಪ್ಲಸ್ ಮೈನಸ್ಸೇ ಬರುತ್ತೆ. ಹೌದಾ? ಮೈನಸ್ ಇಂಟು ಮೈನಸ್. ಸೊ -15IG + 10 = 0. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು I2 ಉಂಟು, ಇಲ್ಲೂ ಒಂದು I2 ಉಂಟು. ಸೊ ಈ ಎರಡು I2ಗಳನ್ನು ಆ್ಯಡ್ ಮಾಡ್ಕೋಬಹುದು. ಏನಾಗುತ್ತೆ ಅವಾಗ? -20I2. ಹೌದಾ? -20I2 -15IG + 10 = 0. ಈಗ ನಾವೇನು ಮಾಡುವ ನೋಡಿ, ನಾವು ಮೊದಲು ಈ ಲೂಪ್ಗೆ ಅಪ್ಲೈ ಮಾಡಿದ್ವಿ.
ಕಿರ್ಚಾಫ್ ವೋಲ್ಟೇಜ್ ರೂಲ್ ಅಪ್ಲೈ ಮಾಡಿದ್ವಿ, ಆವಾಗ ನಮಗೆ ಈ ಈಕ್ವೇಶನ್ ಸಿಕ್ತು. ಹೌದಾ, ಇದಕ್ಕೆ ಈಕ್ವೇಶನ್ ನಂಬರ್ 1 ಅಂತ ಕೊಟ್ಕೊಳ್ಳಿ. ಅದಾದ್ಮೇಲೆ ನಾವು ಇಲ್ಲಿ ಅಪ್ಲೈ ಮಾಡಿದ್ವಿ. ಹೌದಾ, ಈ ಲೂಪ್ಗೆ ಅಪ್ಲೈ ಮಾಡಿದ್ವಿ, ಆವಾಗ ನಮ್ಗೆ ಈ ಈಕ್ವೇಶನ್ ಸಿಕ್ಕಿತ್ತು. ಅದನ್ನೇ ಸಿಂಪ್ಲಿಫೈ ಮಾಡಿ ನಾವು ಈ ರೀತಿಯಲ್ಲಿ ಬರ್ಕೊಂಡ್ವಿ. ಸೊ ಇದು ನಮ್ಮ ಎರಡನೇ ಲೂಪ್ನ ಈಕ್ವೇಶನ್. ಸೊ ಇದಕ್ಕೆ ಈಕ್ವೇಶನ್ ನಂಬರ್ 2 ಅಂತ ಕೊಡಿ. ಅದಾದ್ಮೇಲೆ ಮೂರನೇ ಲೂಪ್, ಕೆಳಗಡೆ ಇರೋ ಲೂಪ್. ಹೌದಾ, ಇದಕ್ಕೆ ನಾವು ಕಿರ್ಚಾಫ್ ವೋಲ್ಟೇಜ್ ರೂಲ್ ಹಾಕಿ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಇದು ಸಿಕ್ತು. ಇದಕ್ಕೆ ಈಕ್ವೇಶನ್ ನಂಬರ್ 3 ಅಂತ ಕೊಟ್ಕೊಳ್ಳಿ. ಈಗ ನಾನು ಹೆಂಗಾದ್ರೂ ಮಾಡಿ ಈ ಈಕ್ವೇಶನ್ಗಳನ್ನು ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ IG ವ್ಯಾಲ್ಯೂ ಏನು ಅನ್ನೋದು ಸಿಗತ್ತೆ. ಈಗ ಇಲ್ಲಿ ಬರೋದು ಸಿಂಪಲ್ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಅಷ್ಟೇ, ಒಂದು ಸ್ವಲ್ಪ ಬೀಜ ಗಣಿತ ಅಂದರೆ ಏನಂತಾರೆ ನಿಮ್ಮ ಇಂಗ್ಲೀಷ್ನಲ್ಲಿ ಆಲ್ಜಿಬ್ರಾ ಗೊತ್ತಿದ್ರೆ ಸಾಕು. ಆಯ್ತಾ, ಓಕೆ. ಈಗ ಇಲ್ಲಿ ನೋಡಿ, ಈಕ್ವೇಶನ್ 2 ಮತ್ತು ಈಕ್ವೇಶನ್ 1 ನೋಡಿ, ನಾನು ಯಾವುದಾದ್ರೂ ಒಂದು ಟರ್ಮನ್ನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೋಬೋದಾ? ಯಾಕಂದ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಹೌದಾ, ಮೇಲ್ನೋಟಕ್ಕೆ ಯಾವುದನ್ನು ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೋತಾರಲ್ಲ, ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ನೋಡಿ, -20I1 ಇಲ್ಲಿ -10I1 ಉಂಟು. ಸೊ ನಾನು ಏನಾದರೂ ಮಾಡಿ ಇದನ್ನು -20I1 ಆಗಿ ಮಾಡಿಕೊಂಡ್ರೆ ನಾನು ಇದರಿಂದ ಇದನ್ನು ಕಳೆದಾಗ ಈ I1 ಟರ್ಮ್ ಅನ್ನೋದು ಮೈನಸ್ ಆಗೋಗುತ್ತೆ. ಎರಡೂ ಕಡೆಗೆ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಒಪ್ಕೋತೀರಾ? ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಈ ಇಡೀ ಈಕ್ವೇಷನ್ಗೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ಗೆ ನಾನು 2ನಿಂದ ಮಲ್ಟಿಪ್ಲೈ ಮಾಡ್ತೇನೆ. ಒಂದು ಈಕ್ವೇಷನ್ನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ಗೆ ಅಷ್ಟೇ ವ್ಯಾಲ್ಯೂನಿಂದ ಮಲ್ಟಿಪ್ಲೈ ಮಾಡಿದ್ರೆ ಆ ಈಕ್ವೇಷನ್ ಏನು ಚೇಂಜ್ ಆಗಲ್ಲ. ಹೌದಾ, ಸೊ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆ 2ನಿಂದ ಮಲ್ಟಿಪ್ಲೈ ಮಾಡ್ತೇನೆ. ಲೆಫ್ಟ್ ಹ್ಯಾಂಡ್ ಸೈಡ್ಗೆ 2ನಿಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಇದು ಲೆಫ್ಟ್ ಹ್ಯಾಂಡ್ ಸೈಡ್. ಹೌದಾ, ಸೊ ಎಲ್ಲ ಟರ್ಮ್ಗಳಿಗೂ ನಾವು 2ನಿಂದ ಮಲ್ಟಿಪ್ಲೈ ಮಾಡಬೇಕಾಯ್ತು. ಸೊ 10 2ನಿಂದ ಮಲ್ಟಿಪ್ಲೈ ಮಾಡಿದ್ರೆ 20, ಇಲ್ಲಿ ಕೂಡ ಸೇಮ್ 10 ಇರೋದು 20 ಆಗ್ತದೆ. 5 ಇರೋದೇನಾಗ್ತದೆ, 2ನಿಂದ ಮಲ್ಟಿಪ್ಲೈ ಮಾಡಿದ್ರೆ 10 ಆಗ್ತದೆ. ಈಗ ನಾವೇನು ಮಾಡುವ, ಇದರಿಂದ ಇದನ್ನು ಮೈನಸ್ ಮಾಡುವ. ಈಕ್ವೇಷನ್ ನಂಬರ್ 2ನಿಂದ ಈಕ್ವೇಷನ್ ನಂಬರ್ 1 ಮೈನಸ್ ಮಾಡುವ. ಈಕ್ವೇಷನ್ ನಂಬರ್ 2ನಿಂದ ಈಕ್ವೇಷನ್ ನಂಬರ್ 1 ಮೈನಸ್ ಮಾಡುವ. ಏನು ಸಿಗುತ್ತೆ ನಮಗೆ, ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ಏನಾಗುತ್ತೆ, ಈ ಟರ್ಮ್ ಅಂತೂ ಕ್ಯಾನ್ಸಲ್ ಆಯ್ತು, I1 ಟರ್ಮ್ ಅಂತೂ ಕ್ಯಾನ್ಸಲ್ ಆಯ್ತು. ಹೌದಾ, ಇದು ಈಕ್ವಲ್ ಇದೆ. ಸೊ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಸೊ 45IG ಮೈನಸ್ ಆಫ್ -20IG, ರೈಟ್? 45IG ಮೈನಸ್ ಆಫ್ -20IG, ಈ ರೀತಿ ಇದೆ ನಮ್ಮ ಕ್ವೆಶನ್. ಸೊ ಏನಾಯ್ತು, ಇದು ಮೈನಸ್ ಮೈನಸ್ ಪ್ಲಸ್ ಆಯಿತು. ಸೊ ನಮಗೆ 65 ಅಂತ ಸಿಗುತ್ತೆ. ಹೌದಾ, ಸೊ 65IG ಅಂತ ನಾವು ಬರಿಬೋದು. ವೆರ್ ಇಸ್ ಮೈ ಡಸ್ಟರ್? ಓಕೆ, 65IG. ಓಕೆನಾ, 65IG ಅಂತ ಬರಿಬೋದು. ನೆಕ್ಸ್ಟ್ ನೋಡಿ, 15I2 ಮೈನಸ್ 10I2. 15ರಲ್ಲಿ 10 ತೆಗೆದ್ರೆ ಎಷ್ಟಪ್ಪ, +5. ಹೌದಾ, 5I2. ಓಕೆ, ಸಿಂಪಲ್ ಇತ್ತು. ಈಸ್ ಈಕ್ವಲ್ ಟು 0. ಇದಕ್ಕೆ ಈಕ್ವೇಷನ್ ನಂಬರ್ 4 ಅಂತ ಬೇಕಾದರೂ ನೀವು ಕರ್ಕೋಬಹುದು. ಓಕೆನಾ, ಈಗ ಈಕ್ವೇಷನ್ 4 ನೋಡಿ, ಈಕ್ವೇಷನ್ 2 ನೋಡಿ. ಇದರಲ್ಲೂ I2 ಟರ್ಮ್ ಇದೆ, ಇದರಲ್ಲೂ I2 ಟರ್ಮ್ ಇದೆ, ಇದರಲ್ಲೂ IG ಇದೆ, ಇದರಲ್ಲೂ IG ಇದೆ. ಈಗ ಏನು ಮಾಡ್ಬೋದಪ್ಪ, ನಾವು ಡೈರೆಕ್ಟ್ ಆಗಂತೂ ಏನು ಕ್ಯಾನ್ಸಲ್ ಮಾಡೋ ಥರ ಅನಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ಬಟ್ ಒಂದು ಸ್ವಲ್ಪ ವಿಚಾರ ಮಾಡಿದ್ರೆ ನಿಮ್ಗೆ ಐಡಿಯಾ ಹೊಳೆಯುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ 5I2 ಇದೆ, ಇಲ್ಲಿ -20I2 ಇದೆ. ನಾನು ಏನಾದರೂ ಮಾಡಿ ಇಲ್ಲಿ 5 ಜಾಗದಲ್ಲಿ 20 ಬಂದರೆ 20I2 ಮಾಡಿಕೊಂಡ್ರೆ ನಾನು ಈ ಈಕ್ವೇಷನ್ಗಳನ್ನು ಆ್ಯಡ್ ಮಾಡಿದ್ರೆ ನಮಗೆ I2 ಟರ್ಮ್ ಅನ್ನೋದು ವ್ಯಾನಿಷ್ ಆಗಿ ಹೋಗುತ್ತೆ. ಹೌದಾ, ಸೊ ನಾವೀಗೇನು ಮಾಡೋಣ, ಈ 5 ಇರೋದನ್ನು ನಾನು 20 ಮಾಡ್ಕೋಬೇಕಂದ್ರೆ ಏನು ಮಾಡಬೇಕಾಯ್ತು, 4ಇಂದ ಮಲ್ಟಿಪ್ಲೈ ಮಾಡಬೇಕಾಯ್ತು. ಸೊ ಈ ಈಕ್ವೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ಗೆ 4ಇಂದ ಮಲ್ಟಿಪ್ಲೈ ಮಾಡೋಣ. ಸೊ 5ಅನ್ನು 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ 5 4 20. ಸೊ ಇಲ್ಲಿ 20 ಆಯಿತು. ಸೊ 65 × 4, ರೈಟ್? 65 × 4 ಮಾಡಿದ್ರೆ ಎಷ್ಟಾಗುತ್ತೆ, 65 × 4 260. ಸೊ ಈ ಜಾಗದಲ್ಲಿ ನಾವು 260 ಅಂತ ಬರಿಬೋದು, 260 ಅಂತ ಬರಿಬೋದು. ಓಕೆ, ಈಗೇನು ಮಾಡುವ, 4 ಮತ್ತು 3ಅನ್ನು ಆ್ಯಡ್ ಮಾಡುವ, 3 ಮತ್ತು 4ಅನ್ನು ಆ್ಯಡ್ ಮಾಡುವ. ಸೊ 3 ಮತ್ತು 4ಅನ್ನು ಆ್ಯಡ್ ಮಾಡುವ. ಓಕೆ, -20I2 +20I2 ಕ್ಯಾನ್ಸಲ್ ಆಯಿತು, ಬರೆಯೋ ಅವಶ್ಯಕತೆ ಇಲ್ಲ. -15IG +260IG, 260 - 15, 260 - 15 ಎಷ್ಟು ಉಳಿತು, 245. ಸೊ 245IG ಆಯಿತು. ಆಯಿತಾ, ಮತ್ತೇನು, 10 ಪ್ಲಸ್ ಈ ಕಡೆ 10ಗೆ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲವೇನಿಲ್ಲ. ಸೊ ನಾವು 0 ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಈಕ್ವೇಷನಿಗೆ ನಾವು 10 ಆ್ಯಡ್ ಮಾಡಬೇಕಾಯ್ತು. ಹೌದಾ, +10 ಒಂದು ಹಾಗೆ ಇತ್ತು, ಅದನ್ನು ಇದ್ದಕ್ಕಿದ್ದಂಗೆ ಬರ್ಕೊಂಡೆ. ಈಸ್ ಈಕ್ವಲ್ ಟು 0. ಈಗ 10 ಈ ಕಡೆ ಹೋದಾಗ ಏನಾಗುತ್ತೆ, -10 ಆಗುತ್ತೆ. ಸೊ 10 ಈ ಕಡೆ ಹೋದಾಗ -10 ಆಗುತ್ತೆ. ಈಸ್ ಈಕ್ವಲ್ ಟು -10.
ಈಗ ನಮ್ಗೆ ಐ ಜಿ ವ್ಯಾಲ್ಯೂ ತಾನೇ ಬೇಕಾಗಿರೋದು. ಸೊ ಐ ಜಿಯನ್ನು ಇದ್ದಕ್ಕಿದ್ದಾಗೆ ಇಟ್ಕೊಳ್ಳಿ, ಈ 245 ಆ ಕಡೆ ಕೊಡಿಸಿ. ಸೊ -10 ಡಿವೈಡೆಡ್ ಬೈ 245. ಸೊ ಇದನ್ನು ಮಾಡಿದ್ರೆ ನಮ್ಗೆ ಆನ್ಸರು -10 ಡಿವೈಡೆಡ್ ಬೈ 245. 10 ಡಿವೈಡೆಡ್ ಬೈ 245 0.0408 ಅಂತ ಬೇಕಾದ್ರೆ ನಾವು ಬರಿಬೋದು. ಓಕೆ, ಇಷ್ಟು ಆಂಪೇರ್. ಎಸ್ ಐ ಯೂನಿಟ್ ಬರೆಯೋದು ಕೂಡ ಇಂಪಾರ್ಟೆಂಟ್. ಇಷ್ಟು ಆಂಪೇರ್ ಆಯಿತು. ಅರೆ ಕರೆಂಟ್ ನೆಗೆಟಿವ್ ಬಂದಿದೆಯಲ್ಲ, ಇದರ ಅರ್ಥ ಏನು ಹಾಗಾದ್ರೆ? ಇದರ ಅರ್ಥ ಏನು ಅಂತಂದ್ರೆ ಅವ್ರು ಕರೆಂಟ್ಗೆ ಐ ಜಿಗೆ ಈ ಡೈರೆಕ್ಷನ್ ಕೊಟ್ಟಿದಾರಲ್ವಾ, ಐ ಜಿ ಈ ಡೈರೆಕ್ಷನ್ನಲ್ಲಿಲ್ಲ, ಮೇಲಿನಿಂದ ಕೆಳಗಡೆ ಬರ್ತಾ ಇಲ್ಲ. ಐ ಜಿ ಅನ್ನುವಂಥದ್ದು ಕೆಳಗಿಂದ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅರ್ಥ. ಓಕೆನಾ? ಸೊ ಮತ್ತಿನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕೇಳಬಹುದು. ಜಾಸ್ತಿ ಜನ ಕೇಳಿದ್ರಿ ಅಂತಂದರೆ ಅದ್ರ ಮೇಲೆ ನಾನು ಖಂಡಿತವಾಗಿ ವಿಡಿಯೋ ಮಾಡ್ತೇನೆ. ಓಕೆ.